ಖುಷಿ ವಿಚಾರ ಸೂಪರ್ ಜಾಲಿ ಬ್ರೋ. ಅಲ್ಲಿಂದ ಜಾಲಿಯಾಗಿ ಬಂದ್ವಿ. ಅಲ್ಲಿ ವ್ಯೂ ನೋಡ್ಮೇಲೆ ಅಂತ ಇನ್ನೂ ಜಾಲಿ. ಹೋಯ್ತಾ ದಾರಿಲಿ ಬೆಟ್ಟದ ಮೇಲೆ ಏನೈತೆ ಗೊತ್ತಾ, ಭಯಂಕರ ಹೇಳ್ಕೊಳಕ್ಕಾಗಲ್ಲ ನಮ್ಮ ನೋವುಗಳನ್ನ. ಹಾಯ್ 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 ಬ್ರೋ. ಹಾಯ್ ಹಾಯ್ ಆಲ್ ದ ಆಲ್ ಇಸ್ ಬೆಸ್ಟ್ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಕುಡಿತಾ ಇದ್ದೀನಿ, ನನಗೆ ಕಿಡ್ನಿ ಸ್ಟೋನ್ ಇದೆ ಆದ್ರೂ ನೀರು ಕುಡಿತಾ ಇದ್ದೀನಿ. ಯಪ್ಪ ಸಿಕ್ಕಾಪಟ್ಟೆ ಮಳೆ. ಎಲ್ಲೂ ಜಿಗಣೆ ಒಂದೇ ಇಲ್ಲ. ಜಿಗಣೆ ಎಲ್ಲ ಊಟಕ್ಕೆ ಹೋಗೋ ಬಂದಿದ್ವಿ. ಫಾಲ್ಸ್ ಗುರು ನೀರು. ನಾಯಿ ಕೊನೆಗೂ ಕೈ ಕೊಡ್ತಲ್ಲ ನಾನು. ಬಂಡೇಜ್ ಡೀಟೇಲ್ಸ್ ಪಕ್ಕಾ ಬೇಕಾ, ಟ್ರಕ್ಕಿಂಗ್ ಹೆಂಗೆಂಗಿದೆ ಇಂಚಿಂಚು ಮಾಹಿತಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಒಂದು ಮಾತಲ್ಲ, ಸ್ವರ್ಗ ಮುಂದಕ್ಕೆ ಹೋದ್ರೆ ನಮಗೂ ಸ್ವರ್ಗನೇ. ನಂಗೆ ಯಾಕೋ ಡೌನ್ ಬರ್ತಾ ಇದ್ದೀವಿ ಅನಿಸ್ತಿದೆ. ಅನಿಸ್ತಿದೆಯಲ್ಲ, ನನಗೆ ಪಕ್ಕ ಹೋಯ್ತಾ ಇದ್ದೀವಿ ಅನಿಸ್ತಾ ಇದೆ. ಪ್ಲೀಸ್ ಒಂದು ನಿಮಿಷ ಸೈಲೆಂಟ್ ಎಲ್ಲ. ಇಲ್ಲಿವರೆಗೂ ಚೆನ್ನಾಗಿತ್ತು, ಅಲ್ಲೆಲ್ಲ ಸ್ವಲ್ಪ ಗುಂಡಿ ಪಂಡಿತ್ತು, ಬಟ್ ಡೆಸ್ಟಿನೇಷನ್ ಇನ್ನೂ ಜಾಸ್ತಿ ಇದೆ. ನೋಡೋಣ, ಹೋಯ್ತಾ ಇರೋಣ, ಹೆಂಗೆ ಅನ್ಸೋದು ಹೆಂಗೆ ಅಷ್ಟೇ. ಸಿಕ್ಕಾಪಟ್ಟೆ ಸಕಾದಾಗೈತೆ ಗುರು, ಚಿಲ್ಲಾಗೈತೆ. ಬಂಡೇಜ್ ಎತ್ತಿತ್ಕೊಂತು ಜಾಸ್ತಿ ಜನ ಬರ್ತಾ ಇರು ಅಂತಲೇ ಏನೋ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿರಂಗ ಅವ್ರು. ಅಷ್ಟೇ ಇದು ನೋಡಿ ರೋಡ್ ಹೆಂಗಿದೆ. ಸಿಪ್ಪಾದರೆ ಏಳು ಕುಂಡಲ ವೆಂಕಟರಮಣ ಗೋವಿಂದ ಗೋವಿಂದ ಹರ ಹರ ಮಹಾದೇವ್. ನಡೀತಾ ಆಯ್ತೀವಿ. ಸಿಕ್ಕಾಪಟ್ಟೆ ಮಳೆ ಜೊತೆಗೆ ಕಿರಿದಾದ ಗುಂಡಿಗಳು. ಕಾಲಿಟ್ರೆ ಹೇಳೋನಲ್ಲ ಒಂದೆರಡು ಹೇಳಕ್ಕೆ ಎಷ್ಟು ಸಲ ಹೇಳಿ ನಾನು. ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋನ. ನೀವು ನೋಡ್ತಾ ಇರಿ, ಖುಷಿ ಪಡ್ತಾಯಿರಿ. ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಹೊಡಿರಿ. ಹೋಳಿಕೆಲ್ಲ ಹೋಯ್ತು, ನೀರು ಎಲ್ಲ ನಿಂದು ಹೋಯ್ತು. ಇಲ್ಲಿ ನೋಡಿ, ಇಲ್ಲಿ ಆಂದವಿ ಹತ್ಬೇಕಾದ್ರೆ ಹೆಂಗೈತೆ ಮೆಟ್ಲು ಅಂತ. ಸಕ್ಕತ್ತಾಗೈತೆ. ಕಾಡಲ್ಲಿ ನಾನು ಮಳೆ ಬೆಟ್ಟದ ಮೇಲೆ ಹರ್ಕೊಂಬತ್ತಾರ ಫ್ರೆಶ್ ನೀರು. ಸಕ್ಕತ್ತಾಗೈತೆ ಅವತ್ತು. ಬೆಂಕಿ ಫುಲ್ಲು ನೀರು, ಫುಲ್ಲು ಮಳೆ ನೋಡಿ. ಅಲ್ಲಿ ಹರಿತಾ ಇತ್ತಲ್ಲ, ಅದು ಬೆಟ್ಟದ ಮೇಲಿಂದ ಹರ್ಕೊಂಬತ್ತಾರ ನೀರು. ರೋಗ ದಾರಿ ಸಿಗ್ತೈತೆ ಬಂಡೇಜ ಟ್ರಕ್ಕಿಂಗಲ್ಲಿ. ನೀವು ನೋಡ್ಬೋದು. ಈ ಕಡೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡಿ ಎಲ್ಲಿ ನೀರು, ಅಲ್ಲಿಂದ ಹರ್ಕೊಂಬತ್ತಾ ಇದೆ ನೀರು. ಹರ್ಕೊಂಡು ಇಲ್ಲಿ 360 ತೋರಿಸ್ತೀನಿ ನಿಮಗೆ. ಈ ಕಡೆಗೆ ಬರುತ್ತೆ ನೀರು. ಗುಂಡೋ ಬಾರೋ ಇದೆ ಸ್ವರ್ಗ ನೀರದೆ. ಅವ್ರಿನ್ನೂ ಹಿಂದೆ ಬರ್ತಾ ಇದ್ರು, ಅದಕ್ಕೆ ನಮ್ಮ ಹುಡುಗರ್ನೆಲ್ಲ ಕರಿತಾ ಇದ್ದೀನಿ, ಬರಪ್ಪ ಇಲ್ಲಿ ಬೆಟ್ಟದ ಮೇಲೆ ನೀರು ಹೋಯ್ತಾ ಇದೆ, ಕಾಲಿಗೆ ತೊಳ್ಕೊಂಡು ಏನಾದ್ರು ಬೇಕಾದರೆ ಉಪಯೋಗಿಸ್ಕೊಳ್ಳಿ, ಕುಡೀರಿ ಅಂತ. ಎಷ್ಟೋ ಸಾವಿರಾರು ಲಕ್ಷಾಂತರ ಬೇರುಗಳಿಂದ ಹರ್ಕೊಂಬಂದಿರೋ ಈ ನೀರಲ್ಲಿ ಏನಾದರೂ ಒಂದು ಶಕ್ತಿ ಇದ್ದೇ ಇರುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ಬೆಟ್ಟ ಗುಡ್ಡಗಳನ್ನ ಹರಿತಿದ್ದು ನೀರೇ ಕುಡಿತಿದ್ದು ನಮ್ಮ ಜನ. ಸೊ ಅವರು ಒಳ್ಳೆ ಸ್ಟ್ರೆಂತ್ ಆಗಿರ್ತಿದ್ರು. ಸೊ ನಾವು ಕೂಡ ಈ ನೀರು ಕುಡಿಯೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ. ಯಾಕಂದ್ರೆ ಪ್ರತಿ ಕಲ್ಲು ಪ್ರತಿ ಬಂಡೆಗೂ ಹೊಡೆದು ನೀರು ಬರ್ತಾರೆ, ನೋಡ್ತಾ ಇರ್ಬೋದು ನೀವಿಲ್ಲೇ. ಮತ್ತು ಪ್ರತಿ ಮರಗಳಿಂದ ಒಂದೊಂದು ಹನಿ ಇಳಿತಾರ ನೀರಿದು. ಜೊತೆಗೆ ಪ್ರತಿ ಕಲ್ಲನ್ನ ಕೊರತೆಯಿಂದ ಬಂದಿರೋ ನೀರು ಯಾವುದೇ ಕಾರಣಕ್ಕೂ ಗಲೀಜಿಲ್ಲ. ಫಿಲ್ಟ್ರ್ ವಾಟ್ರಿಗಿಂತ ಫ್ರೆಶ್ ಐತೆ. ನೀವು ನೋಡಿಬೇಕಾರೆ ಅದರ ಟೇಸ್ಟು ಅದ್ಭುತ, ಅಮೋಘ. ನೀವು ನೋಡ್ತಾ ಇದ್ದೀರ ಬಂಡೇಜ ಫಾಲ್ಸ್, ನಮ್ಮ ಮಿನಿ ಟ್ರ್ಯಾಕಲ್ಲಿ ಮಿನಿ ಫಾಲ್ಸು, ಇನ್ನೂ ದೊಡ್ಡ ಫಾಲ್ಸ್ ಮೇಲಿದೆ. ಸೊ ನಾವು ನೋಡ್ತೀವಿ. ದಯವಿಟ್ಟು ಬರೋರೆಲ್ಲ ಹುಷಾರಾಗಿ ಬನ್ನಿ ಅಂತ ಹೇಳ್ತಾ ಮುಂದೆ ಸಾಗೋಣ.
ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ, ಅವರು ಕ್ಯಾಪ್ಚರ್ ಮಾಡೋಣ. ಹುಷಾರಾಗಿ ನಡೀರಿ ನೋಡಿ, ಅವರೆಲ್ಲ ಅಲ್ಲಿ ಹೋಗ್ತಾವ್ರೆ. ನಾವು ಈ ನೀರಿಗೆ ಇಲ್ಲಿ ಜರ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ತುತ್ತಾ ಪ್ಲಾಸ್ಟಿಕ್ ತಂದು ಬಿಸಾಕಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಬ್ಯಾಗ್ ಹಾಕ್ಕೊಂಡೋಗಿ. ದೊಡ್ಡ ಕಲ್ಲಿ ಸಿಕ್ಕಿದ್ದು ಮಿನಿ ಜಲಪಾತ. ನಾನು ಅವಾಗ ತೋರಿಸಿದ್ನಲ್ಲ ನಿಮಗೆ, ಈ ಜಲಪಾತ ನೋಡಿ. ಬೆಟ್ಟ ಗುಡ್ಗಳಿಂದ ಹರ್ಕೊಂಬಂದಿದ್ದು ನೀರು ಕುಡಿದ್ರೆ ಆಗಿನ ಕಾಲದಲ್ಲಿ ಬದುಕ್ತಿದ್ರು. ಯಾಕಂದರೆ ಪ್ರತಿ ಬೆಟ್ಟ ಗುಡ್ಡಗಳಿಗಿಂತ ಬರೋ ನೀರು ತುಂಬ ಸಕಲಾಗಿರ್ತದೆ. ಇವತ್ತು ಅಣ್ಣ ತೋರಿಸೋರೆ, ನಾವಿದನ್ನು ಕುಡಿತಾ ಇದ್ದೀವಿ. ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇದ್ರ ಮುಂದೆ ನಿಜ ಹೇಳ, ಫಿಲ್ಟ್ರ್ ವಾಟ್ರ್ ಅಲ್ಲ, ಬೇರೆ ಕೊಟ್ಟರು ನೋ ಯೂಸ್. ಅಷ್ಟು ಸಖತ್ತಾಗಿದೆ. ನಾನು ಕುಡಿತಾ ಇದ್ದೀನಿ, ನನಗೆ ಕಿಡ್ನಿ ಸ್ಟೋನ್ ಇದೆ, ಆದ್ರೂ ನೀರು ಕುಡಿತಾ ಇದ್ದೀನಿ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಯಾಕಂದ್ರೆ ನಾನು ಲೈವ್ ಆಗಿ ನೋಡ್ತಾ ಇದ್ದೀನಿ ಇರೋದು. ನಿಮ್ಗೊಂದು ಪ್ರೂಫ್ ತೋರಿಸ್ತೀನಿ. ಒಂದೇ ಒಂದು ಏನೂ ಇಲ್ಲ ಅದರೊಳಗೆ. ಸೊ ನಾವಿವಾಗ ಕುಡ್ಕೊಂಡು ಹೊಟ್ಟೆ ತುಂಬ ಪಡ್ಕೊಂಡು ಒಳ್ಳೆ ಫಿಲ್ಟ್ರ್ ನೀರು ಬೇಕಾಗಿದೆ. 2 ಬಾಟ್ಲು ನೋಡು ಕುಡ್ದೆ. ಇವಾಗ ನಮಗೆ ಮುಂದಿರೋ ಪ್ರಶ್ನೆ, ಇಲ್ಲಿ 2 ರೋಡ್ ಉಂಟು. ಸೊ ಯಾವ ರೋಡಲ್ಲಿ ಹೋದ್ರೆ ನಮಗೆ ಡೆಸ್ಟಿನೇಷನ್ ಸಿಗ್ತದೆ ಅಂತ ಗೊತ್ತುಂಟ? ಇಲ್ಲಿ ನೋಡಿ, ಇಲ್ಲೊಂದು ರೋಡ್ ಉಂಟು, ಇಲ್ಲೊಂದು ರೋಡ್ ಉಂಟು. ನಾನೊಂದು ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ಯಾವ ರೋಡಿಗೆ ಡೆಸ್ಟಿನೇಷನ್ ಸಿಗ್ತದೆ ಗೊತ್ತಿಲ್ಲ. ಸೊ ಈ ರೋಡಲ್ಲಿ ಹೋಗುವ. ಏನಾದ್ರು ಚೇಂಜಸ್ ಇದ್ರೆ ನಾನು ಹೇಳ್ತೇನೆ. ಇದು ಸ್ವಲ್ಪ ಅದಕ್ಕಿಂತ ಉತ್ತಮವಾಗಿದೆ. ಸೊ ಆದರೆ ನಾವು ಇದನ್ನೇ ಚಾಯ್ಸ್ ಮಾಡುವ. ಆದರೆ ಒಂದು ಕನ್ಫ್ಯೂಷನ್ ಎಂತ ಗೊತ್ತುಂಟ, ನಾನು ನಿಮ್ಗೆ ಹೇಳ್ತೇನೆ. ಅವೆರಡು ರೋಡ್ ಇತ್ತಲ್ಲ, ಅವೆರಡೂ ಕೂಡ ಬಂದು 2 ದಾರಿ ಆದರೂ ಸೇರೋ ಜಾಗ ಒಂದೇ. ಅದು ಈಗ ನಮ್ಮ ರೋಡ್ಗೆ ಸೇರ್ಕೊಳ್ತೀವಿ. ಇದು ಬಂದು 1 ರೋಡ್, ಇದು ಬಂದು ಇನ್ನೊಂದು ರೋಡ್. ಬಟ್ ನಾವು ಸೇರೋದು ಈ ರೋಡ್. ಇದು ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹತ್ತಿರ. ಪಕ್ಕಾ ನೀವು ಬಂಡೇಜ ಟ್ರಕ್ಕಿಂಗ್ ಪಕ್ಕಾ ಡೀಟೇಲ್ಸ್ ಬೇಕಾ? ಈ ವಿಡಿಯೋ ನೋಡಿ. ನನ್ನ ಗಡ್ಡದ ಮೇಲೆ ಬಂದು ಸ್ನೋ ಕೂತ್ಕೊಳ್ಳುತ್ತೆ. ಅವನು ಅಗಲ ಮಾಡ್ಬೇಕಾನೆ ಗದ್ದೋಳು ರೋಡ್. ಅವನು ಈ ಗಡ್ಡ ಸ್ನೋ ಕುಣಿಸ್ಕೊಳ್ಳೋಕ್ಕೋಸ್ಕರನೇ ಇಷ್ಟು ದಿನ ಕಾಯ್ತಾ ಇದೆ. ಇವಾಗ ಲಾಸ್ಟ್ ಟೈಮ್ ಮಂಡಲಪಟ್ಟಿ ಕುಣಿಸ್ಕೊಂಡಿದೆ, ಬಟ್ ಎಲ್ಲ ಶೇವ್ ಮಾಡ್ತೀನಿ. ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅಲ್ಲಿ ಕುಂತ್ಕೊಳ್ಳೋದು, ಬಟ್ ಕುಂತ್ಕೊಳ್ಳುತ್ತೆ. ನನಗೆ ಗೊತ್ತು ಕುಂತ್ಕೊಳ್ಳುತ್ತದೆ. ನಮ್ಮ ಅಕ್ಕ ನಗ್ತಾವ್ರ ಹಿಂದೆ ನಾನು ಮಾತಾಡೋ ಮಾತುಗಳಿಗೆ ಫುಲ್ಲು ಜರಿ, ಬರೀ ನೀರೇ ಐತೆ. ಬೆಳಗ್ಗೆ ಒಂದು 90 ಹಾಕೊಂಡು ಮನೆ ಕಳೋದು ಬಿಡೋದು. ಟ್ರೆಕ್ಕಿಂಗ್ ಬಂದವನೇ ಅಂತ ಹೇಳ್ತಾರಲ್ಲ ನಮ್ಮ ಚಿಕ್ಕಣ್ಣವ್ರು. ಅಪ್ಪ ಬೆಳಗ್ಗೆ ಒಂದು 90% ಆತ ಕುಡ್ಕ ಮನೆ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಹಂಗಾಯ್ತು ನಮ್ಮ ಕತೆ ಇವತ್ತು. ಬಟ್ ಏನಿವೆ ಸುಂದರ ಜಾಗವಿದು. ನಾನು ಬಿಡಿ ಎಲಿಫೆಂಟ್ ಥರದ ದಪ್ಪ ಆಗಿದ್ದೀನಿ, ಯಾವುದೋ ಫೋಟೋ ಹಾಕೊಂಡು. ಗೊತ್ತ, ನೀರು ಮಾತ್ರ ಸಖತ್ತಾಗಿ ಟೇಸ್ಟ್ ಇತ್ತು ಗುರು. ಯಾರು ಏನೋ ಅಂದ್ಕೊಳ್ಳಿ, ಸಕ್ಕ ಟೇಸ್ಟು. ನೋಡ್ಕೊಳ್ರಪ್ಪ, ಬಹುಶಃ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ, ಗೊತ್ತಿಲ್ಲ. ಬಟ್ ಎನರ್ಜಿ ಏನು ಲಾಸ್ ಆಗಿಲ್ಲ. ಏನು ಗೊತ್ತಾ, ವ್ಯೂ ಚೆನ್ನಾಗಿದ್ದು ಬಿಟ್ರೆ ಎಂಥವನೇ ಆದರೂ ಬೇಜಾರಾಗಲ್ಲ. ಏಕೇಳಿ, ಪ್ರತಿ ಸೆಕೆಂಡ್ಗೂ ಕೂಡ ಆ ಎನರ್ಜಿ, ತುಂತುರು ಮಳೆಯ ಅನುಭವ, ಜೊತೆಗೆ ನಿಮ್ಮ ಮಾತುಕತೆ, ಸ್ವಲ್ಪ ತಿನಿಸಿ ತಿಂಡಿಗಳು ಇದ್ಬಿಟ್ರೆ ಹೋಯ್ತಾ ಆರದೆ ಡೆಸ್ಟಿನೇಷನ್ ಹುಡುಕ್ತಾ ಆರದೆ. ಅಪ್ಪು ಸರ್ ಹೇಳಿದರು ಮಂಜುಗಡ್ಡೆಗೆ ಯಾರು
ಐಸಿ ಮಾಡ್ಕೊಡಿ ಅಂತ. ಈ ಬಂಡೆಗೆ ಯಾರಾದರೂ ಕರ್ಕೊಂಡೋಗಿ ತುದಿಗೆ ಬಿಟ್ಬಿಡಿ ಅಂತ, ಅಷ್ಟು ಸಖತ್ತಾಗೈತೆ. ಅಲ್ಲಿ ಮಂಜುಗಡ್ಡೆ, ಇಲ್ಲಿ ಬೆಟ್ಟ ಗುಡ್ಡ. ಶಿವ ಅಕ್ಕ ಹೆಂಗೈತೆ ಟ್ರೆಕ್ಕಿಂಗು? ಸೂಪರ್. ನೆಕ್ಸ್ಟ್ ಮಂತ್ ಮತ್ತೆ ಬರೋಣ. ಸೂಪರ್ ಆಗದೆ ಅಂತಾರೆ. ನೆಕ್ಸ್ಟ್ ಮಂತ್ ಬರೋಣ ಅಂದ್ರೆ ಬೇಡ ಅಂತ. ಪೇನ್ ಯಾವಾಗ ಹೋಗುತ್ತೆ? ಏನಿಲ್ಲ, ಸಂಜೆ ಒಂದು ಗ್ಲಾಸಲ್ಲಿ ಒಂದು ಸರ್ಬತ್ತು ಹಣ್ಣಿನ ರಸ ಕೊಟ್ಟು ಹೋಗ್ಬಿಡು. ಹಣ್ಣಿನ ರಸ ಯಾವ್ದಾದ್ರು ಎನರ್ಜಿ ಡ್ರಿಂಕ್ಸ್ ಏನಂದೆ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕೊಡ್ದೆ. ಯಪ್ಪ ಬ್ರಹ್ಮನಾರಾಯಣ ಹರಿ ನಮಸ್ತುತೆ. ನಮ್ಗೆ ಅವೆಲ್ಲ ಗೊತ್ತೇ ಇಲ್ಲ. ಹಂಗಂದ್ರೆ ಎಲ್ಲಿ ಇದು ಸಿಗ್ತದಾ? ಪ್ರೈವೇಟ್ ಶಾಲೆ ಸಿಗ್ತದಾ? ಮೆಡಿಕಲ್ ಶಾಪಲ್ಲಿ ಸಿಗ್ತದ? ಅದಕ್ಕೆ ಕೇಳ್ಕೊಂಡು ತಾಗಿಕೊಂಬಿಟ್ಟಿರ ಒಂದು ತೊಟ್ಟೆಯ ಪೈನ್ ರಿಲೀಫ್ ಆಗೋದಂತೆ ತುಂಬ. ನೋಡಿ ಹಿಂಗೆ ಹೋಗಲ್ಲ, ಹಿಂಗೆ ಹೋಗಲ್ಲ, ಹಿಂಗೆ ಹೋಗಲ್ಲ. ನಮಗೂ ದಿಗ್ಲತ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೇರಿ ಕಿತ್ಬಿಟ್ಟು ಹೇಳಲ್ಲ, ಮನಸ್ಸು ಎತ್ತ ಬರ್ತದ ತಗೋಯ್ತಾ ಇರಬೇಕು. ಇಲ್ಲಿ ಒಂದು ನಾಯಿ ಹೋಯ್ತು ಕೆಳಗಡೆ, ಸೊ ಅದು ಇಲ್ಲೇ ಹೋಗಿದೆ. ಅವತ್ತು ಪಾಂಡವ್ರನ್ನ ದಾರಿ ತೋರಿಸಿದ ನಾಯಿ ವಿಜಯಕ್ಕ, ಅವತ್ತು ಪಾಂಡವ್ರಿಗೆ ದಾರಿ ತೋರಿಸಿದ್ದು ಸ್ವರ್ಗಕ್ಕೆ ನಾಯಿ. ಇವತ್ತು ನಮಗೆ ಡೆಸ್ಟಿನೇಷನ್ ರೀಚ್ ಮಾಡೋದು ನಾಯಿ. ಯಾಕಂದ್ರೆ ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? ಇಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ನಾಯಿ ಹೆಜ್ಜೆ ಕಾಣಿಸ್ತಿದೆ. ಸೊ ನಾವು ನಾಯಿ ಹೆಜ್ಜೆ ಹಿಡ್ಕೊಂಡು ಈ ಬೆಟ್ಟಕ್ಕೆ ಈ ಟ್ರೆಕ್ಕಿಂಗ್ನ ಹೋಗ್ತಾ ಇದ್ದೀವಿ. ಹೋಗಿ ಪಾಂಡವರ ಮೊಟ್ಟ ಮೊದಲದಾಗಿ ಧರ್ಮನ್ನೇ ದೇವರು ಅಂತ ಬದುಕಿದಂತಹ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಜೊತೆಗೆ ಅವರ ಮಡದಿ ಕೂಡ ಹೋಗಿದ್ರು. ಬಟ್ ಕೊನೆಗೆ ಸ್ವರ್ಗ ತಲುಪಿದ ಯಾರು ಅಂತ ಕೊನೆಯಲ್ಲಿ ಹೇಳ್ತೀನಿ, ಈ ವಿಡಿಯೋ ನೋಡಿ. ಹಾಂ, ಜಿಗಣೆ ಎಲ್ಲ ಊಟಕ್ಕೆ ಹೋಗೋ ಬಂದಿದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲ, ಊಟ ಜಾಸ್ತಿಯಾಗಿ ಮಲ್ಕೊಂಡಿರ್ಬೇಕಷ್ಟೇ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ನಾವೇ ಲಾಸ್ಟ್ನೇ ಟ್ರೆಕ್ಕಿಂಗ್ ಅಲ್ವಾ, ಸೊ ನಾವೇ 11 ಗಂಟೆ ಫಸ್ಟ್ ಬ್ಯಾಚಲ್ಲಿ ನಾನೇ ಲಾಸ್ಟ್ ಬರ್ತಾ ಇರೋದು. ನಮ್ಮ ತಂಡನೇ ಲಾಸ್ಟ್ ಬರ್ತಾ ಇರೋದು. ಸೊ ಆದ್ದರಿಂದ ನೋಡಿ ಇಲ್ಲೇನೋ ಹೋಗೈತೆ. ಬಂಡೇಜ್ ಡೀಟೇಲ್ಸ್ ಪಕ್ಕಾ ಬೇಕಾ? ಟ್ರೆಕ್ಕಿಂಗ್ ಹೆಂಗೆಂಗಿದೆ, ಇಂಚಿಂಚು ಮಾಹಿತಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಾನು ನಿಮಗೆ ಕೊಡ್ತೀನಿ, ಯಾಕಂದರೆ ಇದು ವಿಡಿಯೋ ಲೆಂತಿ ಇರ್ಬೋದು, ಬಟ್ ಡೀಟೇಲ್ಸ್ ಮಾತ್ರ ಪಕ್ಕಾ ಇರ್ತೈತೆ. ನಿಮ್ಗೆ ಕೂತಿದ್ದ ಜಾಗದಲ್ಲಿ ಅಡ್ವೆಂಚರ್ ನೋಡಬೇಕಾ? ಫುಲ್ಲು ವಿಡಿಯೋ ನೋಡಿ. 1 ಸೆಕೆಂಡ್ ಸ್ಕಿಪ್ ಮಾಡಿದ್ರೆ 1 ಸೆಕೆಂಡ್ ಮೂಮೆಂಟ್ ಕಳ್ಕೊತೀರಾ. ನಮ್ಮ ಜೊತೆ ಇದ್ದಾರೆ, ಯಾರಿದ್ದಾರೆ? ಯಾರು ಕಾಣಿಸ್ತೀರ? ಸೊ ಯಾರಿಲ್ಲ, ಕಾಣಿಸ್ತಿಲ್ವಲ್ಲ. ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ. ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮ. 400 ರೂಪಾಯಿ ಇಸ್ಕೊಂಡು ಟ್ರೆಕ್ಕಿಂಗೆ 400 ರೂಪಾಯಿ ಕೊಟ್ಟಿದ್ದು ನೋವೆಲ್ಲ ಹಂಗೆ ಮರ್ತೋಗ್ಬಿಡ್ತು ಗುರು. ಚೆನ್ನಾಗಿದೆ ಕಣ್ರಿ. ಫೈನಲಾಗಿ ಒಂದು ಮಾತು ಹೇಳ ಇರಿ, ತಲೆ ಬಚ್ಕೊಂಡ್ಬಿಡ್ತೀನಿ. ಫೈನಲಾಗಿ ಒಂದು ಮಾತು ಹೇಳ, ಚೆನ್ನಾಗಿದೆ ಕಣ್ರಿ, ಮಿಸ್ ಮಾಡ್ಕೋಬೇಡಿ. ನೀವು ಬೈರಿ, ಹೊಡೀರಿ, ಇಲ್ಲ ನೂಕ್ರಿ, ಆದರೆ ನಾವು ಮತ್ತೆ ಮತ್ತೆ ಟ್ರೆಕ್ಕಿಂಗ್ ಮಾಡ್ತಾನೆ ಇರ್ತೀವಿ ಕಣ್ರಿ. ಯಾಕಂದರೆ ನೀವು ಅಂದರೆ ನಮ್ಗೆ ಅಷ್ಟು ಇಷ್ಟ ಈ ಟ್ರೆಕ್ಕಿಂಗ್ ಅಂದರೆ. ಗೊತ್ತಿಲ್ಲ, ನಾವು ಮಾತು ಯಾರು ಕೇಳ್ತೀರಾ? ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ ತಾನೆ. ಇಲ್ಲ, ನಮ್ಮ ನಾರಾಯಣ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ನಾರಾಯಣ ಯಾವತ್ತೂ ಮೋಸ ಮಾಡಲ್ಲ ಸ್ನೇಹಿತರೆ. ನಾಯಿ ಇದೇ ಸಬ್ ಟೈಟಲು ಕಮ್ಮೈಲು. ನಾಯಿ ಹೆಜ್ಜೆ ನೋಡಿಕೊಂಡು ಬಂಡೆ ಹೆಜ್ಜೆ ಹತ್ತಿದ ಫಸ್ಟು ಲಾಸ್ಟು ನಾವೇ ಅನ್ಕೋತೀವಿ. ಯಾಕಂದರೆ ಅಡ್ರೆಸ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲು. ಲಕ್ಕಿ ಏನೋ ಮಾಡೋದೀಗ.
ಯಾರು ಗುರು ಕ್ಯಾಮ್ರಾ 20 ಸಲ ಆಪೈತದೆ. ಅವನು ಅಗ್ಲ ಮಾಡ್ಬೇಕಾನೆ ಗದ್ದೋಳು ರೋಡ್ ಅವನು. ಫ್ರೆಂಡ್ಸ್ ಏನು ಗೊತ್ತಾ, ನಾಯಿ ಹೆಜ್ಜೆ ನೋಡ್ಕೊಂಡು ಫಸ್ಟು ಬಂಡೇಜ್ ಹತ್ತಿದ್ದು ನಾವೇ ಅನ್ಕೋತೀವಿ ಈ ಟ್ರೆಕ್ಕಿಂಗ್ನ. ತೋರಿಸ್ತಾ ಇತ್ತು, ಹೋಯ್ತಾ ಇದ್ದೀವಿ. ಅದು ಯಾವಾಗ ಮುಗಿಸ್ತದೋ ನಾಯಿ ಹೆಜ್ಜೆ, ಅದು ಎಲ್ಲಿಗೆ ಹೋಗಿ ಮುಗಿಸ್ತದೋ, ಅದು ಎಲ್ಲಿಗೆ ಹೋಯ್ತದೆ ಗೊತ್ತಿಲ್ಲ. ಪಾಂಡವ್ರ ಥರ ನಾವು ನಂಬಿಟ್ಟಿದ್ದೀವಿ. ಪಾಂಡವ್ರ ಜೊತೆ ಸಾಗಿದೆ ಆ ನಾಯಿ, ನಮ್ಮ ಜೊತೆ ಸಾಗಲಿಲ್ಲ. ಅದು ಮುಂಚೆಗೆ ಹೋಗ್ಬಿಡ್ತು ಮ್ಯಾಲ್ಗೆ ಹೋಗಿ. ನಾರಾಯಣ ಹೆಜ್ಜೆ ಮತ್ತೆ ಕಾಣೆಯಾಗಿದೆ. ಇದಕ್ಕ ಹುಡುಕು ನಾ ಹೆಜ್ಜೆಲೈತೆ ಅಂತ ನೋಡ್ರಪ್ಪ, ಸಾಕ್ಷಿ ಕೇಳಂತ ನೋಡ್ರಪ್ಪ. ನೋಡಿ ನಾಯಿ ಹೆಜ್ಜೆ. ಓ ಇಲ್ಲ ಇದು ನಾಯಿ ಹೆಜ್ಜೆ 100% ನಾಯಿ ಹೆಜ್ಜೆ. ಹಣ್ಣೆಲ್ಲ ತಿಂದವ್ರೆ, ನಾಯಿ ತಿಂದಿರೋದಲ್ಲ ಇದು, ಮನುಷ್ಯರು ತಿಂದಿರೋದು. ಅಲ್ಲೆಲ್ಲ ಹಳ್ಳ ಹೋಗಿ ಇಗ್ಬಿಟ್ಟಿರ. ಆಮೇಲೆ ಒಂದು ಸ್ನ್ಯಾಪ್ ಇದು ರೀಲ್ಸ್ ಬರ್ತದಲ್ಲ, ಶಂಕ ಓದೋದು ಶ್ರೀರಮಣ ಮತ್ತು ಗೋವಿಂದ. ಬಟ್ ಒಂದು ಮಾತೇಳ ಸ್ವರ್ಗ ಮುಂದಕ್ಕೆ ಹೋದ್ರೆ ನಮಗೂ ಸ್ವರ್ಗನೇ. ಯಾಕಂದರೆ ಇದು ಎಂಡಿಂಗ್ ಪಾಯಿಂಟ್ ಅನ್ಕೋತೀನಿ. ನೀವೇ ಮನುಷ್ಯ ಹೆಜ್ಜೆ ಮೋಸ ಮಾಡ್ಬೋದು, ನಾಯಿ ಹೆಜ್ಜೆ ಮೋಸ ಮಾಡಲ್ಲ. ಬಾ, ನಿಮ್ಗೆ ಗೊತ್ತಿರಲ್ವ ನಾವು ಇನ್ನೂ ಯಾರ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಅಂತ. ಒಂದು ನಾಯಿ ಬತ್ತಲ್ಲ, ಅದು ಹಿಂಗೆ ಬಂದಿರೋದು. ಎಷ್ಟು ಸರಿ ತೋರಿಸ್ತೀನಿ ಬಾ. ಇವಾಗ ನಾನು ಹೇಳಿದ್ನಲ್ಲ ಗಡ್ಡದ ಮೇಲೆ ಕುಣಿಸ್ತೀನಿ ಅಂತ, ನೋಡಿ ಕುಣಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ನಂಗೆ ಯಾಕೋ ಡೌನ್ ಬರ್ತಾ ಇದ್ದೀವಿ ಅನಿಸ್ತಿದೆಯಲ್ಲ, ನನ್ನ ಪಕ್ಕ ಹೋಯ್ತಾ ಇದ್ದೀವಿ ಅನಿಸ್ತಾ ಇದೆ. ಅವರೆಲ್ಲ ಮುಂಚೆ ಹೋಗ್ಬಿಟ್ಟು ನೀವೇ ಎಲ್ಲರಿಗೂ ಉಳಿದಿರೋ ಪ್ರಶ್ನೆ, ನಾವು ಹೋಗ್ತಾರೆ ಟ್ರಕ್ಕಿಂಗ್ 100% ಕರೆಕ್ಟಾಗಿದೆಯಾ ಅಂತ. 100% ಕರೆಕ್ಟಾಗಿದ್ರೆ ಅದನ್ನ ಟ್ರಕ್ಕಿಂಗ್ ಒಂದಲ್ಲ, ರಾಂಗ್ ಆಗಿದ್ರೆ ಟ್ರಕ್ಕಿಂಗ್. ನಮಗೆಲ್ಲ ಗೊತ್ತಾಗೋಯ್ತು. ಸಸ್ಪೆನ್ಸ್ ಬೇಕು ಅಂದರೆ ಫುಲ್ ವಿಡಿಯೋ ನಾನು ತೋರಿಸ್ತೀನಿ. 1-2 ತೋರಿಸ್ತೀನಿ ಫುಲ್. ಲಾಸ್ಟ್ ಕೊನೆ ತನಕ ನೋಡೋ ತೋರಿಸ್ತೀನಪ್ಪ. ನೀವು ಮಧ್ಯದಲ್ಲಿ ಹಾಕ್ಬಿಟ್ಟು ಬರ್ತೀರಾ ಹೋಯ್ತೀರಾ, ಒಂದು ಗಂಟೆ ಹೊಡೆಯಲ್ಲ, ಒಂದು ಸಬ್ಸ್ಕ್ರೈಬ್ ಆಗಲ್ಲ, ಏನು ಅದೇನು ಹಬ್ಬ ನೆಂಟ್ರು ಕೆಟ್ಟದ ಬಂದು ಹಂಗೆ ಹೋಗೋಕ್ಕೆ. ಏನೋ ಕಷ್ಟಪಟ್ಟು ವಾರಕ್ಕೋ ತಿಂಗಳಿಗೋ 3 ತಿಂಗಳು ಒಂದು ಹಾಕ್ತೇನೆ, ಸಬ್ಸ್ಕ್ರೈಬ್ ಆಗೋಣ ಗೈಸ್. ಒಂದು ನಿಮಿಷ ಸೈಲೆಂಟ್ ಎಲ್ಲ. ಈ ಕಡೆ ಹೋದ ರಾಂಗು, ಈ ಕಡೆ ಹೋದ ರೈಟು. ನಾನು ಹೇಳಿ ಬಾ 100%. ದಯವಿಟ್ಟು ಕೊನೆ ತನಕ ಹೋಗ್ಬೇಡಿ, ನಾವು ಕೊನೆ ಆಯ್ತೀವಿ. ಹಿಂದೆ ನಿಂತ್ಕೊಂಡು ವಿಡಿಯೋ ನೋಡೋಣ, ಖುಷಿ ಪಡೋಣ. ಫಸ್ಟ್ ಟೈಮ್ ಬಂದಿದೆ ಬಂಡೇಜಿಗೆ, ನನ್ನೇ ನೋಡ್ತೀರಾ, ಮುಂದೆ ನೋಡಿ ವ್ಯೂಸ ಗೈಸ್. ಗೋನ್ ಹಾಕೊಂಡು ಮುಂದೆ ನಡೀತೀರ ಈ ನಮ್ಮ ಜನಗಳು ಹುಡುಕಿದ್ದು ಡೆಸ್ಟಿನೇಷನ್ ಅನ್ನೋ ಒಂದು ಪಾಯಿಂಟ್ನ. ಹಿಂದೆ ಯಾರು ಇಲ್ಲ ನೋಡಿ. ಜೂನ್ದಲ್ಲಿ ಸಾಧನೆ ಮಾಡಬೇಕು, ಮುಂದೆ ಇರ್ತಾರೆ, ಹಿಂದೆ ಯಾರು ಇರಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಹೋದೆ ಕಿರಣ್ ಅವರೇ, ಜನ ಮುಂದೆ ಇರ್ತಾರೆ, ಗೆದ್ರೆ ಸೋತ್ರೆ ಹಿಂದೆ ಯಾರು ಇರಲ್ಲ. ಸಾಧನೆ ಮಾಡಿ ದೊಡ್ಡ ಮಾಡಿ ಅಂತ ಬೆಂಗಳೂರಿಗೆ ಬರಬೇಡಿ. ನಮ್ಮ ಕಿರಣ್ ಅಣ್ಣ 24/7 ಅವೈಲೇಬಲ್, ಕಮ್ಮಿ ದುಡ್ಡಲ್ಲಿ ಕೆಲಸ ಮುಗಿಸಿ ಟ್ರಿಪ್ ಮುಗಿಸ್ಕೊಡ್ತಾರೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ನಮ್ಮ ಅಡ್ರೆಸ್ ಇಷ್ಟ, ಒಂದೇ ಒಂದು ಮನೆ, ಮಾಗಡಿ ಅನ್ನೋ ಪಟ್ಟಣ. ಅಲ್ಲಿ ಬಂದು ಯಾರೇ ಕೇಳೋದು ಟ್ರಿಪ್ ಕರ್ಕೊಂಡೋಗ ಕಿರಣ್ ಯಾರು ಅಂತ ಹೇಳಿದ್ರೆ ಅವ್ರು ನಮ್ಮ ಮನೆ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ನಮ್ಮ ಮಾಗಡಿ ಜನ. ಅಂದಾಗೆ ನಾವು ಬಂದಿದ್ದು ಬೆಂಗಳೂರಿಂದ ಮಾಗಡಿಗೆ, ಮಾಗಡಿಯಿಂದ ನಮ್ಮೂರಿಗಲ್ಲ, ನಮ್ಮೂರಿಂದ ಮಾಗಡಿಗೆ, ಬೆಂಗಳೂರು ಚಿಕ್ಕಮಂಗ್ಳೂರು ಅಂತ ಅಲಿತಿದ್ದ ಯುವ ಜನತೆ ಸಿಕ್ಕಿದ್ದು ಮಾತ್ರ ಬಂಡೇಜ ಫಾಲ್ಸಲ್ಲಿ. 300 ಜನಕ್ಕೆ ಬುಕ್ ಮಾಡೋ ಈ ಸೌಲಭ್ಯ ಅವಸ್ಥೆಯಲ್ಲಿ ನಾನು ಬುಕ್ ಮಾಡಿದಾಗ ಆಗಿದ್ದು 250 ಜನ ಸ್ಲಾಟ್ಗಳು ಆಲ್ರೆಡಿ ಮುಗ್ದೋಗಿತ್ತು. ಉಳಿದ 50 ಸ್ಲಾಟಲ್ಲಿ ಹುಡುಕಿ ಹೆಂಗೋ ಹಂಗೋ ಮಾಡಿ ಅಡ್ರೆಸ್ ತಿಳ್ಕೊಂಡು ಮಾಡೋ ವರ್ಷಲ್ಲಿ ಕೇವಲ 30 ಸ್ಲಾಟ್ ಉಳ್ಕೊಂಡಿತ್ತು. ಅರ್ಥ ಮಾಡ್ಕೊಳ್ಳಿ, ಬಂಡಜೆ ಅನ್ನೋ ಈ ಟ್ರಕ್ಕಿಂಗ್ಗೆ ಜನ ಎಷ್ಟು ಫಿದಾ ಆಗಿದ್ದಾರೆ ಅಂತ.
ಫಿದಾ ಆಗಲೇಬೇಕು ಗುರು. ಈ ಸ್ವರ್ಗನ, ಈ ಚಿಕ್ಕಮಂಗ್ಳೂರ್ನ ಬಿಟ್ಟು ಹೋಗಿ ಮನ್ಸು ಬರಲ್ಲ. ಆದ್ರೆ ಏನು ಮಾಡೋದು? ಮದ್ದೆ ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗೆ ಬರ್ತಾನ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ಹೋಗ್ದಲ್ಲೇ ಇರೋ ಮ್ಯಾನೇಜರ್ ಮಾಡೋ 100 ಕಾಲ್ಗಳಿಗೆ ನಮ್ಮ ತಾನು ಆನ್ಸರ್ ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಎಲ್ಲೇ ಇದ್ರು 11 ಗಂಟೆಗೆ ಬರ್ತೀನಿ ಸರ್. ವೀಕೆಂಡಲ್ಲಿ 2 ದಿವಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಏನೋ ಡೆಸ್ಟಿನೇಷನ್ ತೋರಿಸಿಂತ ಹುಚ್ಚ ಹೋಗ್ತಾರೋ ಈ ಜನ ಮುಂದೆ. ನಾವು ಬಂದಿರೋದು ಈ ಜಾಗಕ್ಕೆ. ಬನ್ನಿ, ಈ ಸ್ವರ್ಗದಲ್ಲಿ ಹುಚ್ಚ ಹುಯ್ಯಕ್ಕೂ ಪುಣ್ಯ ಮಾಡಿರಬೇಕು. ಸಂತೋಷ. ಅಡ್ರೆಸ್ಸು ಮಾಹಿತಿ ನಂಬರು ಡಿಸ್ಪ್ಲೇಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕೈ ತೊಳಿರಿಂದ ಪ್ರಕೃತಿ ಹತ್ರ ತೊಳಿತಾವ್ರೆ. ಅದು ಹುಚ್ಚ ಹುಯ್ದಾಗ ಕೈ ತೊಳಿರಿ, ಯಾಕೆ ಅಂದರೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಡಾಕ್ಟರ್ ಹೇಳ್ತಿರ್ತಾರೆ, ನಾನು ಹೇಳಿದ್ದೀನಿ, ಹುಚ್ಚ ಹುಯ್ದ ಕೈ ತೊಳಿರಿ. ಬರೆದು ಹೆಸರ ಕಾಮನದು ಏನೋ ನಾಯಿ ಕೊನೆಗೂ ಕೈ ಕೊಡ್ತಲ್ಲ ನನ್ನ